Hello students, let's begin today's class from 7th standard, second chapter, fractions and decimals. Now from the previous classes we are learning about the fractions only, and today let us solve the exercise 2.4 fraction itself. In this chapter you have to do the fractions division. Fraction and division ಮಾಡಬೇಕು. ಇಲ್ಲಿ ತನಕ ನೀವು fractions ಇಂದ ಏನು ಕಲಿತ್ರಿ? Addition, subtraction, and in the last classes multiplication. Now the last thing you are going to study in the fractions is, this is the last exercise in the fractions. Next you have the decimals. So here you have to divide. Last time classes alla multiplication ಕಲಿಸಿದ್ವಿ. ಈಗ divide. ಈಗ ನೀವು division ಕಲಿಯೋಕ್ಕಿಂತ ಮುಂಚೆ ಒಂದು easy thing ನಿಮ್ಮ ಕಾನ್ಸೆಪ್ಟ್ ಅಲ್ಲಿ ತಲೆಯಲ್ಲಿ ಹಾಕ್ತೀನಿ. Division is also division. Doing the division sums in the fraction also very easy thing. What fraction chapter easy ನಿಮಗೆ. Once you concentrate and understand the sums, it is really very easy to solve this. ಈಗ ನಿಮಗೆ ಏನಿದೆ ಇಲ್ಲಿ, ಈಗ ಮಲ್ಟಿಪ್ಲಿಕೇಶನ್ ಮಾಡೋದು ನಿಮಗೆ ಹೇಳಿದ್ದೀನಿ ತಾನೆ, ಮಲ್ಟಿಪ್ಲೈ ಮಾಡೋದು ಬರುತ್ತೆ. ಸೇಮ್ ಡಿವಿಷನ್ನು ಅದೇ ಥರ ಯಾವ ಥರ ಇದೆ ಅಂತ ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಒನ್ ಇದೆ 12 ಡಿವೈಡೆಡ್ ಬೈ 3/4. ಸೊ ಏನೂ ಇಲ್ಲ ಅಂದರೆ 1 ಅಂತ ಕನ್ಸಿಡರ್ ಮಾಡ್ತೀವಿ. ಇದನ್ನು ನೋಡಿರಿ, ನೀವು ಈ ಥರ ಸಮ್ ಇರಬೇಕಿದ್ರೆ ನೀವೇನು ಮಾಡಬೇಕು ಅಂದರೆ, ಇದು ಡಿವಿಷನ್ ನೀವು ಯಾವ ಥರ ಮಾಡಬೇಕಂದ್ರೆ, ಈಗ ನೆಕ್ಸ್ಟ್ ಆನ್ಸರ್ ಫಸ್ಟ್ ಸಮ್ ಒಂದೇ ಒಂದು ಸಮ್ ನೀಟಾಗಿ ಅರ್ಥ ಮಾಡ್ಕೊಳ್ರಿ. 12 ಈಗ ನೀವು ಈ ಡಿವಿಷನ್ ಇದನ್ನು ರೆಸಿಪ್ರೋಕಲ್ ಮಾಡಬೇಕಿದು. ರೆಸಿಪ್ರೋಕಲ್ ಅಂದರೆ ಏನು ಗೊತ್ತಾ, ಜಸ್ಟ್ ಉಲ್ಟಾ ಮಾಡಬೇಕಿದು. 3/4 ಇದ್ದಿದ್ದು 4/3 ಆಗುತ್ತೆ. You have to write the reciprocal of this number. So reciprocal ಆದಮೇಲೆ ನೀವು ಇದಕ್ಕೆ ಡಿವಿಷನ್ ಹೋಗಿದ್ದೇನಾಗುತ್ತೆ, ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸೊ ಇದ್ರ ಉಲ್ಟಾ ಬರೀಬೇಕು, 4/3 ಅಷ್ಟೇ. ಇದನ್ನು ಮಾಡಿಬಿಟ್ರೆ ನಿಮಗೆ ಇದು ಇನ್ ನಾರ್ಮಲ್ ಮಲ್ಟಿಪ್ಲಿಕೇಶನ್ ಸಮ್ ಯು ಕ್ಯಾನ್ ಸಾಲ್ವ್ ಇಟ್ ಈಸಿಲಿ. ಸೊ ಯು ಕ್ಯಾನ್ ಜಸ್ಟ್ ಸಿಂಪ್ಲಿಫೈ ಇಟ್. 3 1s 3 4s 4 4s 16. Very easy. Let's solve one more sum. 14 divided by 5/6. ಏನು ಹೇಳಿದ್ದೀನಿ ನಿಮಗೆ, ಏನೂ ಇಲ್ಲ ಅಂದರೆ 1. Just write 14 reciprocal of this number. If you write reciprocal, then this automatically turns into multiplication. Multiplication ಹಾಕ್ರಿ, ಇದರ reciprocal ಬರೀರಿ, ಉಲ್ಟಾ ಬರೀರಿ. 6/5. 5/6 ಇದೆ, 6/5 ಬರುತ್ತೆ. ನೆಕ್ಸ್ಟ್ ಇದು ಸಿಂಪ್ಲಿಫೈ ಆಗಲ್ಲ. 5 ಟೇಬಲಲ್ಲಿ 14 ಇಲ್ಲ, 1 ಏನೂ ಆಗಲ್ಲ. ಇದು ಜಸ್ಟ್ 14 6 ಮಾಡಿರಿ. 14 6 84 ಡಿವೈಡೆಡ್ ಬೈ 5. ಇದನ್ನು ಫರ್ದರ್ ಡಿವೈಡ್ ಮಾಡಿದ್ರೆ ಏನಾಗುತ್ತೆ, 5 1s 5 6 7 8 3 16 4/5. ಈ ಥರ ಈಸಿ ಥಿಂಗ್ ಇದೆ ನಿಮಗೆ. ಜಸ್ಟ್ ಈ ನಂಬರನ್ನು ಬರ್ಕೊಳ್ರಿ. ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದೆ, 3 2s 6 1 7 7/3 ಆಗುತ್ತೆ. ಇದನ್ನು ರೆಸಿಪ್ರೋಕಲ್ ಉಲ್ಟಾ ಮಾಡಿರಿ. 7/3 ಇದ್ದಿದ್ದೇನಾಗುತ್ತೆ, 7/3 ಇದ್ದಿದ್ದೇನಾಗುತ್ತೆ, 3/7 ಆಗುತ್ತೆ. ಆನಂತರ ಮಲ್ಟಿಪ್ಲಿಕೇಶನ್ ಸಮ್ ಸಾಲ್ವ್ ಮಾಡ್ತಾ ಬನ್ನಿ. ಇಲ್ಲೇನು ಹೇಳಿದ್ರೆ, ಫೈಂಡ್ ದ ರೆಸಿಪ್ರೋಕಲ್ ಆಫ್ ಈಚ್ ಆಫ್ ದ ಫಾಲೋಯಿಂಗ್ ಫ್ರ್ಯಾಕ್ಷನ್. ರೆಸಿಪ್ರೋಕಲ್ ಉಲ್ಟಾ ಬರೆದ್ರೆ ಆಯಿತು. 3/7 ಇದ್ದಿದ್ದು 7/3, 5/8 ಇದ್ದಿದ್ದು 8/5. ಅನಂತರ ಇದು ಪ್ರಾಪರು ಇಂಪ್ರಾಪರ್ ಅಂತ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಈಗ 9/7 ಇದೆ. ರೆಸಿಪ್ರೋಕಲ್ ಆದಮೇಲೆ ಏನಾಗುತ್ತೆ, 7/9 ಆಗುತ್ತೆ. ಇದೇನಿದು ಪ್ರಾಪರ್ ಫ್ರ್ಯಾಕ್ಷನ್. ಡಿನಾಮಿನೇಟರ್ ದೊಡ್ಡದಿದ್ದಾಗ ಪ್ರಾಪರ್ ಫ್ರ್ಯಾಕ್ಷನ್, ಡಿನಾಮಿನೇಟರ್ ಚಿಕ್ಕದಿದ್ದಾಗ ಇಂಪ್ರಾಪರ್ ಫ್ರ್ಯಾಕ್ಷನ್. ಇದು ಈ ಮೇನಂತೂ ವೆರಿ ಈಸಿ. ಜಸ್ಟ್ ಯು ಹ್ಯಾವ್ ಟು ರೈಟ್ ದ ರೆಸಿಪ್ರೋಕಲ್, ಉಲ್ಟಾ ಬರೆದು ಬಿಟ್ಟರೆ ಆಗೋಯ್ತು. ನೆಕ್ಸ್ಟ್ ಫೈಂಡ್ ಮತ್ತೊಂದು ಸಮ್ ಇದೆ. ಇದೇ ಥರ ಸೇಮ್ ಎಲ್ಲ ಸಮ್ಗಳು ಒಂದ್ಸಲ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ವೆರಿ ಈಸಿ. ಈಗ ನೋಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ 7/3 ಡಿವೈಡೆಡ್ ಬೈ 2. ಏನು ಹೇಳಿದ್ದೀನಿ, 7/3 ಡಿವೈಡೆಡ್ ಬೈ 2. ನೀವೇನು ಮಾಡಬೇಕು, ಇದರದ್ದು ರೆಸಿಪ್ರೋಕಲ್ ತೆಗಿಬೇಕೀಗ. ಸೊ ಇಫ್ ನಥಿಂಗ್ ಇಸ್ ದೇರ್ ಮೀನ್ಸ್ 1. ಈಗ ಇದೇನಾಗುತ್ತೆ, ಉಲ್ಟಾ ಆಗುತ್ತೆ, ಮಲ್ಟಿಪ್ಲೈ ಆಗುತ್ತೆ. ಡಿವಿಷನ್ ಇದ್ದಿದ್ದು ಮಲ್ಟಿಪ್ಲೈ ಆಗುತ್ತೆ. ಸೊ 2/1 ಇರೋದು 1/2 ಆಗುತ್ತೆ. 1/2 ಆಗುತ್ತೆ. ಸಿಂಪ್ಲಿಫೈ ಆಗಲ್ಲ. 7 1s 7 3 2s 6
ಫರ್ದರ್ ಆಗುತ್ತೆ. ಇಂಪ್ರಾಪರ್ ಫ್ರ್ಯಾಕ್ಷನ್ ಇದೆ. ಇಂಪ್ರಾಪರ್ ಫ್ರ್ಯಾಕ್ಷನನ್ನು ಯಾವಾಗಲೂ ನೀವು ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಬರೀಬೇಕು. ಸೊ 6 1s are 6, 1/6. ಮತ್ತೊಂದು ಸಮ್ ತಗೊಳ್ಳೋಣ. ಇದು ತಗೊಳ್ಳೋಣ. 4 3/7 ಡಿವೈಡೆಡ್ ಬೈ 7 ಏನಾಗುತ್ತೆ ಇದು? 7 4 28, 28 29 30 31 ಡಿವೈಡೆಡ್ ಬೈ 7. 31 ಡಿವೈಡೆಡ್ ಬೈ 7. ಡಿವಿಷನ್ 7/1 ಇದೆ. ಈಗ ನೀವೇನು ಮಾಡಬೇಕಿದು? 31/7 ಮಲ್ಟಿಪ್ಲಿಕೇಶನ್ ಆಗಬೇಕು. ಇದು ಉಲ್ಟಾ ಮಾಡಬೇಕು, ರೆಸಿಪ್ರೋಕಲ್. ಸೊ 1/7 ಇದ್ದಿದ್ದು 7/1 ಇದ್ದಿದ್ದು 1/7 ಆಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡ್ತೀರಾ? ಇದು 31 ಯಾವುದು ಸಿಂಪ್ಲಿಫೈ ಆಗಲ್ಲ. 31s are 31, 7 7s are 49 ಅಷ್ಟೇ. ಈಸಿ ಥಿಂಗ್. ಮತ್ತು ನೆಕ್ಸ್ಟ್ ಏನಿದೆ? ಫೈಂಡ್ ದ, ಮತ್ತು ಅದೇ ಇರೋದು ನಿಮಗೆ. ಸೊ ಲೆಟ್ ಅಸ್ ರೈಟ್ ದಿಸ್ ಫಸ್ಟ್ ಒನ್. 2/5 divided by 1/2. Simply just easily you can solve it. 2/5 multiplied, just do the reciprocal. 2/1. 2 2s are 4, 5 1s are 5. This is the easiest answer. ಮತ್ತೊಂದು ತಗೊಳ್ಳೋಣ. 3/7. 3/7 divided by 8/7. Next 3/7 multiplied by ulta 7/8. You can simplify here. 7 1s are 7 1s are. So 3 1s are 3, 8 1s are 8. ಈಸಿ ಆಗಿದೆ ಅಲ್ವಾ ನಿಜವಾಗ್ಲೂ? ಮತ್ತೊಂದು ಸಮ್ ಸಾಲ್ವ್ ಮಾಡಿಬಿಡೋಣ. ಓಕೆನಾ? ಇದನ್ನು ತಗೊಳ್ಳೋಣ. 2/5 divided by 1 whole 1/2. 2/5. 2 1s are 2, 3 divided by 3/2. ನೆಕ್ಸ್ಟ್ ಏನಾಗುತ್ತೆ? 2/5 multiplied by ಉಲ್ಟಾ 2/3. 2 2s are 4, 5 3s are 15. Finished. Easy ಆಗಿದೆ ಅಲ್ವಾ? So hope you have understood and enjoyed this fraction chapter. From next classes, let's do the decimals. So hope you have understood addition, subtraction, multiplication, division. Maths, fractions is a very easy chapter. Okay. Hope you have understood. Solve all the sums. Try to solve each and every sums. ಯಾವ ಸಮ್ಸು ಬಿಡಬೇಡ್ರಿ. ಎಲ್ಲ ಸಮ್ಸು ಎಂಜಾಯ್ ಮಾಡ್ರಿ ಸಮ್ಸನ್ನು. If you like doing maths and if you enjoy doing maths, then definitely ನಿಮ್ಗೆ ಈಸಿ ಆಗುತ್ತೆ ಇದು ಅರ್ಥ ಆಗೋಕ್ಕೆ. So hope you have understood. Thank you children. Next class we will continue with the decimals. Thank you so much.